ಕೋಲಾರ ನಗರ ಠಾಣೆಯಲ್ಲಿ ಖಾಸಗಿ ಕಾಲೇಜು ವಿದ್ಯಾರ್ಥಿ ಅಭಿಷೇಕ್ ದಾಖಲಿಸಿರುವ ಅಟ್ರಾಸಿಟಿ ಪ್ರಕರಣ ಜಾತಿ ನಿಂದನೆಯಾಗಿಲ್ಲ. ಹಲ್ಲೆ ಪ್ರಕರಣವನ್ನು ದೌರ್ಜನ್ಯ ಪ್ರಕರಣವಾಗಿ ದಾಖಲಿಸುವ ಮೂಲಕ ಘಟನೆಯನ್ನು ತಿರುಚಿರುವುದು ಸರಿಯಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ತಿಳಿಸಿದ್ದಾರೆ. ಈ ಸಂಬಂಧ ಗುರುವಾರ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಆಗಸ್ಟ್ 8ರಂದು ನಗರದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಅಭಿಷೇಕ್ನನ್ನು ಕೆಲ ಅಪ್ರಾಪ್ತ ಮಕ್ಕಳು ಥಳಿಸಿದ್ದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಇದಕ್ಕೆ ಜಾತಿ ಲೇಪನ ಬಳಿಯಲಾಗಿದ್ದು ಹಲ್ಲೆ ಪ್ರಕರಣಕ್ಕೆ ಜಾತಿ ನಿಂದನೆಯನ್ನು ಸೇರಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಅಪ್ರಾಪ್ತರ ವಿಚಾರಣೆಯಲ್ಲಿ ಪೊಲೀಸ್ ಅಧಿಕಾರಿ ಸಮವಸ್ತ್ರ ಧರಿಸಬಾರದು, ಸರ್ಕಾರಿ ಜೀಪ್ ಬಳಸಬಾರದು, ಶಾಲಾ ಕಾಲೇಜಿಗೆ ತೆರಳಿ ಬಹಿರಂಗವಾಗಿ ವಿಚಾರಣೆ ಮಾಡಬಾರದು, ಸ್ಥಳ ಮಹಜರಿನಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಬೇಕು ಎಂಬ ಕಾನೂನನ್ನು ಉಲ್ಲಂಘಿಸಲಾಗಿದೆ. ಪ್ರಾಥಮಿಕ ವಿಚಾರಣೆಯನ್ನೇ ನಡೆಸದ ಪೊಲೀಸರು ಹಲ್ಲೆ ಪ್ರಕರಣಕ್ಕೆ ಜಾತಿ ನಿಂದನೆಯನ್ನು ಸೇರಿಸಿದ್ದು ಈ ವಿಚಾರದಲ್ಲಿ ಆತ್ಮವಿಮರ್ಶೆ ಅಗತ್ಯ. ಚಿತ್ರದುರ್ಗದ ಅನುದಾನಿತ ಶಾಲಾ ಶಿಕ್ಷಕನು ಹೂಡಿದ್ದ ಜಾತಿ ನಿಂದನೆ ಕೇಸ್ನಲ್ಲಿ ದೂರುದಾರರೇ ಪ್ರತಿಕೂಲ ಸಾಕ್ಷಿ ಹೇಳಿದ ಕಾರಣಕ್ಕಾಗಿ ನ್ಯಾಯಾಧೀಶರು ಪರಿಹಾರ ಧನವನ್ನು ವಾಪಸ್ ಕೊಟ್ಟಿಸಿದ್ದಾರೆ. ಮೈಸೂರಿನಲ್ಲಿ ಅಟ್ರಾಸಿಟಿ ಕೇಸ್ನಲ್ಲಿ ದೂರುದಾರ ಸಾಕ್ಷಿ ಹೇಳುವ ತಿರುಗು ಬಿದ್ದ ಕಾರಣ 25,000 ರು ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಹೀಗಾಗಿ ಅಟ್ರಾಸಿಟಿ ಪ್ರಕರಣದಲ್ಲಿ ದೂರುದಾರರು ಪರಿಹಾರ ಧನವನ್ನು ಪಡೆದುಕೊಂಡು ನಂತರ ಸಾಕ್ಷಿ ಹೇಳುವಾಗ ತಪ್ಪಿಸಿಕೊಂಡರೆ ಇಡೀ ಪ್ರಕರಣಕ್ಕೆ ಖರ್ಚಾಗಿರುವ ಹಣವನ್ನು ಲೆಕ್ಕ ಹಾಕಿ ಬಡ್ಡಿ ಸಮೇತ ವಸೂಲಿ ಮಾಡುವ ಜೊತೆಗೆ ದಂಡ ವಿಧಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಆಗ್ರಹಿಸಿದ್ದಾರೆ. ಆನರಬಲ್ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಹೈಕೋರ್ಟ್ 2 ಪ್ರಕರಣಗಳನ್ನು ಈ ಜಾತಿ ಏನು ದೌರ್ಜನ್ಯ ಪ್ರಕರಣಗಳು ಅಥವಾ ಜಾತಿ ದೂರುಗಳ ಪ್ರಕರಣದಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿದೆ. ಚಿತ್ರದುರ್ಗದ ಒಂದು ಪ್ರಕರಣದಲ್ಲಿ ಒಬ್ಬ ಅನುದಾನಿತ ಶಿಕ್ಷಕ ಏನು ಸುಳ್ಳು ದೂರನ್ನು ಕೊಟ್ಟು ಅವನು ಕೋರ್ಟಲ್ಲಿ ಹಾಸ್ಟೆಲ್ ಆಗಿದ್ದ. ಸೊ ಆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಏನು ಅವನಿಗೆ ಪರಿಹಾರ ಧನವನ್ನು ಕೊಟ್ಟಿದೆ ಸರ್ಕಾರ, ಅದನ್ನು ವಾಪಸ್ ತಗೋಬೇಕು ಅನ್ನುವಂಥ ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ನೊಂದು ಮೈಸೂರಲ್ಲಿ ಒಂದು ಪ್ರಕರಣ ಆಗಿತ್ತು. ಅದೇ ಸೇಮ್ ಪ್ರಕರಣ, ಯಾರು ದೂರುದಾರ ಇದ್ದ ದೂರುದಾರನಿಗೆ 25,000 ರೂಪಾಯಿ ದಂಡ ವಿಧಿಸಿರುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ಅಂಕಿಅಂಶ ಕೋಲಾರ ಜಿಲ್ಲೆ ತಗೊಂಡ್ರೆ 2018-19ರಿಂದ 2025-26ವರೆಗೆ ಸುಮಾರು ಹೆಚ್ಚು ಕಡಿಮೆ 350 ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇದರಲ್ಲಿ ಪ್ರಕರಣದಲ್ಲಿ ಕನ್ವಿಕ್ಟ್ ಆಗಿರೋದು, ಶಿಕ್ಷೆಗೆ ಒಳಗಾಗಿರುವಂಥದ್ದು ಕೇವಲ 3 ಪ್ರಕರಣ. 2018-19ರಲ್ಲಿ 2 ಪ್ರಕರಣ, 19-20ರಲ್ಲಿ 1 ಪ್ರಕರಣ. ಸೊ 20ರಿಂದ 26ರವರೆಗೆ ಇವತ್ತು ಅತಿ ಹೆಚ್ಚು 300 ಪ್ರಕರಣಗಳು ಹೆಚ್ಚು ಪ್ರಕರಣಗಳು ಚಾರ್ಜ್ ಶೀಟ್ ಮಾಡಿದ್ದಾರೆ. ಒಂದೇ ಒಂದು ಕನ್ವಿಕ್ಷನ್ ಆಗಿಲ್ಲ. ಇವತ್ತು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅಂದರೆ ನಮ್ಮ ಕೋಲಾರ ಜಿಲ್ಲೆದು ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣಗಳಲ್ಲಿ ದಾಖಲಾಗಿರೋದು 0.61 ಇದೆ. ಸೊ ಹಂಗಿದ್ದ ಮೇಲೆ ಏನು ಈ ದೂರುದಾರರು ಇದ್ದಾರೆ, ಸಂತ್ರಸ್ತಿದ್ದಾರೆ, ಇವರು ದೂರು ಕೊಟ್ಟ ಮೇಲೆ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ನುಡಿದೆ ಪ್ರತಿಕೂಲ ಸಾಕ್ಷಿಯಾಗಿ ಮಾರ್ಪಟ್ಟದ್ರಿಂದ ಇವತ್ತು ಎಲ್ಲ ಪ್ರಕರಣಗಳಲ್ಲಿ ಇವತ್ತು ತೀರ್ಪು ಆಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ಇವತ್ತು ಏನು ಸಂದೇಶ ಆಗ್ತಾಯಿದೆ ಅಂದರೆ, ಇವರು ಮಾತಾಡಿದ್ರೆ SC STಗಳು ಅವ್ರನ್ನ ದೌರ್ಜನ್ಯ ಪ್ರಕರಣ ದಾಖಲಾಗ್ತಾರೆ, ಆದರೆ ಯಾವುದೂ ಕೂಡ ಕನ್ವಿಕ್ಷನ್ ಆಗೋದಿಲ್ಲ, ಸುಳ್ಳು ದೂರುಗಳನ್ನು ನೀಡ್ತಾರೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂಥ ಒಂದು ಅಭಿಪ್ರಾಯ ಮೂಡಿದೆ. ಇವತ್ತು ನಾವೇನು ಹೇಳಕ್ಕೆ ಹೊರಟಿದ್ದೀವಿ, ಇವತ್ತು ಸರ್ಕಾರದ ಮುಂದೆ ಒಂದು ಮಾರ್ಗಸೂಚಿ ಅಥವಾ ಒಂದು ಇದನ್ನು ಏನು ನೀಡ್ತಾ ಇದ್ದೀವಿ ಅಂತಂದರೆ, ಯಾರು ದೂರುದಾರ ಕೊಡ್ತಾರೆ ಆಗಲಿಂದಲೇ ಯಾರು ದೂರು ಕೊಡ್ತಾರೆ ಅದನ್ನು ಅಕೌಂಟಬಿಲಿಟಿ ಮಾಡಿ, ಆ ದೂರು ತಗೊಂಡ ತಕ್ಷಣ ತನಿಖಾಧಿಕಾರಿ ಏನು ಸ್ಥಳಕ್ಕೆ ಹೋಗ್ತಾನೆ, ತನಿಖಾಧಿಕಾರಿ ಹೋಗುವಂಥ ವಾಹನದ ಇಂಧನ, ಅವನ ಭತ್ಯೆ, ಅವನ ವೇತನ ಎಲ್ಲ ಕೂಡ ಒಂದು ಖಾಲಿ ಪೇಪರ್ ತಗೊಂಡು ಅದನ್ನು ಮೆಜರ್ ಮಾಡಿದ್ರು ಕೂಡ ಅದನ್ನು ಒಂದು ಅಕೌಂಟಬಿಲಿಟಿ ಮಾಡಿ. ಇಲ್ಲಿವರೆಗೆ ಅಂತಂದರೆ ಅವನು ದಸ್ತಗಿರಿ ಮಾಡೋದ್ರಿಂದ ಹಿಡ್ಕೊಂಡು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸೋದ್ರಿಂದ ಇಟ್ಕೊಂಡು, ಆಮೇಲೆ ಯಾರು ಅಪರಾಧಿಗಳನ್ನು ನ್ಯಾಯಾಲಯಕ್ಕೆ ಬರುವಾಗ TA ಮತ್ತು DAನ ಕೊಡುವಂಥದ್ದು ಇರ್ಬೋದು, ಮತ್ತು ಏನು ಈ ಅಭಿಯೋಜನೆ ಇಲಾಖೆ ದೂರುದಾರನ ಪರ ಅಥವಾ ಸಂತ್ರಸ್ತನ ಪರ ನ್ಯಾಯಾಲಯದಲ್ಲಿ ಹೋರಾಟ ಮಾಡುವಂಥ ಇದು ವೇತನ ಇರ್ಬೋದು, ಎಲ್ಲವನ್ನು ಅಕೌಂಟಬಿಲಿಟಿ ಮಾಡಿ ಏನು ಇವರು ಅವನು ಪ್ರತಿಕೂಲ ಸಾಕ್ಷಿಯಾಗಿ ಮಾರ್ಬಿಟ್ರೆ ಈ ದುಡ್ಡು ಏನು ಸರ್ಕಾರಕ್ಕೆ ಖರ್ಚಾಗಿರ್ತದೆ, ಈ ಹಣ ಮತ್ತು ಪರಿಹಾರ ಹಣ ಅವನಿಂದ ವಸೂಲಿ ಆಗಬೇಕು, ಅವನ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು. ಸೊ ಅದಾದ ನಂತರ
ಸೊ ಇದೆಲ್ಲಕ್ಕೂ ಕೂಡ ಈ ಥರದ ಕಡಿವಾಣವನ್ನು ಹಾಕದೇ ಇದ್ದರೆ ಇದು ದುರುಪಯೋಗ ಆಗುತ್ತೆ. ಈ ಥರದ ಪ್ರಕರಣಗಳು ಸಾರ್ವಜನಿಕ ವಲಯದಲ್ಲಿ ದಲಿತ ಸಮಾಜದ ಮೇಲೆ ಒಂದು ಗುರುತರವಾದಂಥ ಒಂದು ಆರೋಪ ಇದು ಬರ್ತದೆ. ಹಾಗಾಗಿ ಈ ಥರದ ಒಂದು ಏನು ಈ ಸಲಹೆ ಇದೆ, ಈ ಸಲಹೆಯನ್ನು ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಬೇಕು. 2018ರಿಂದ ಈಗಾಗಲೇ ಏನು ಒಂದು ಸುಮಾರು ಇದುವರೆಗೂ 5 ಕೋಟಿ ಚಿಲ್ಲರೆಯಷ್ಟು ಪರಿಹಾರವನ್ನು ತಗೊಂಡಿದೆ ಏನು ಸಂತ್ರಸ್ತರು. ಆದರೆ ಯಾಕೆ ಅವರು ನ್ಯಾಯಾಲಯಗಳಲ್ಲಿ ಸಾಕ್ಷಿಯನ್ನು ನುಡಿತಾ ಇಲ್ಲ? ದೂರು ಕೊಡುವಾಗ ದೂರು ಕೊಡ್ತಾರೆ, ಸಾಕ್ಷಿ ಹೇಳುವಾಗ ದೂರದ ಯಾರು ಇನ್ನೂ ಇದ್ದಾನೆ, ಯಾರು ಅಪರಾಧಿ ಇದ್ದಾನೆ, ಅವನ ಜೊತೆಯಲ್ಲೇ ಕಾಡಿಯಲ್ಲಿ ಬಂದು ಕೋರ್ಟ್ ಹತ್ರ ಇದ್ದಾನೆ. ಈ ಥರದ ಒಂದು ವಾತಾವರಣ ಇರೋದರಿಂದ ತತ್ಕ್ಷಣ ಇವತ್ತು ಏನು ಈ ಮಾರ್ಗಸೂಚಿಯನ್ನು ಸರ್ಕಾರ ಪರಿಗಣಿಸಬೇಕು. ಈ ಅಕೌಂಟಬಿಲಿಟಿ ಮಾಡಬೇಕು ದೂರುದಾರನಿಗೆ, ಮತ್ತು ಅವನು ಪ್ರತಿಕೂಲ ಸಾಕ್ಷಿ ಆದರೆ ಅವನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಮತ್ತು ಅವನು ಏನು ಸರ್ಕಾರ ಖರ್ಚು ಮಾಡಿದೆ ಬಡ್ಡಿ ಸಮೇತ ಪರಿಹಾರ ಮತ್ತು ಅವನು ಖರ್ಚು ಮಾಡಿರುವಂಥ ದುಡ್ಡನ್ನು ರಿಕವರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಡೌಟ್ಸ್ ಇದೆಯಾ? 2026ರವರೆಗೆ 5 ಕೋಟಿಗೂ ಹೆಚ್ಚು ಪರಿಹಾರ ಹಣವನ್ನು ತಗೊಂಡಿದ್ದಾರೆ ಸಂತ್ರಸ್ತರು. 18ರಿಂದ 26ರವರೆಗೆ. ಬಟ್ ರೇಟ್ ಕನ್ವಿಕ್ಷನ್ ರೇಟ್ 0.61 ಇದೆ. 61